ನೀರಿಗಾಗಿ ಆಗ್ರಹಿಸಿ ಪಂಚಾಯಿತಿ ಮುತ್ತಿಗೆಗೆ ಗ್ರಾಮಸ್ಥರು ಯತ್ನಿಸುತ್ತಿದ್ದಾರೆ. ಸುಮಾರು 10 ದಿನಗಳಿಂದ ಇಡೀ ಗ್ರಾಮಕ್ಕೆ ನೀರು ಇಲ್ಲದೆ ವಾಟರ್ ಫಿಲ್ಟರ್ನಲ್ಲಿ ಬರುವ ಕೊಳಚೆ ನೀರು ಸೇವಿಸಬೇಕು ಅಂತ ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ಸಹ ಏನೂ ಪ್ರಯೋಜನ ಆಗದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿಯ ಕರಿಯಪ್ಪನಹಳ್ಳಿ ಗ್ರಾಮಸ್ಥರ ಸಮಸ್ಯೆಯಾಗಿದೆ. ಬೆಳ್ಳಂಬೆಳಗ್ಗೆ ಇಡೀ ಗ್ರಾಮವೇ ಪಂಚಾಯಿತಿ ಮುಂದೆ ಇರುವಾಗ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದು ಪಂಚಾಯಿತಿಗೆ ಬೀಗ ಹಾಕಿ ಸ್ಥಳದಲ್ಲೇ ಕುಳಿತಿದ್ದಾರೆ. ಗ್ರಾಮಸ್ಥರು ಹಲವಾರು ಪ್ರಶ್ನೆಗಳನ್ನ ಹಿಡಿದು ಪಂಚಾಯಿತಿ ಮುಂದೆ ಜಮಾಯಿಸಿದ್ದಾರೆ. ನಮ್ಮ ಊರಿಗೆ ಸುಮಾರು 10 ವರ್ಷಗಳಿಂದ ಯಾವ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಿ? ನಮಗೆ ಸೂಕ್ತವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೀರಾ? ನಮಗೆ ಸೂಕ್ತವಾದ ನೀರಿನ ವ್ಯವಸ್ಥೆ ಒದಗಿಸಿದ್ದೀರಾ? ಇಂಥ ಪ್ರಶ್ನೆಗಳಿಗೆ ಪಂಚಾಯಿತಿ ಮುಂದೆ ಪಿಡಿಒಗೆ ಇಡೀ ಗ್ರಾಮವೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಂಚಾಯಿತಿ ಮುಂದೆ ಜನ ಹೆಚ್ಚಾದಂತೆ ಪಿಡಿಒ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಗಳನ್ನು ಪರಿಶೀಲಿಸಿದ್ದಾರೆ. ವರದಿ ಗಗನ್ ಸಾಮ್ರಾಟ್, ಶಿಡ್ಲಘಟ್ಟ. ನಮ್ಮದು ಕರೇಪನಹಳ್ಳಿ ಗ್ರಾಮ. ನಮ್ಮ ಊರಲ್ಲಿ ಏನು ಪಿಡಿಒ ಅಧಿಕಾರಿಗಳು ನಮಗೆ ಏನು ಸವಲತ್ತುಗಳು ಏನು ಕೊಡಲ್ಲ. ಏನಾದರೂ ಮಾತಾಡಿದ್ರೆ ಅದು ಇದು ಅಂತ ಹೇಳ್ತಾರೆ. ನೀರು ಬಂದು ಒಂದು 10 ದಿವಸ ಆಗೈತೆ ನಮ್ಮೂರಿಗೆ. ಆ ಲಿಂತ್ಗಳು ಅಲ್ಲೇ ಐತೆ, ಅಲ್ಲಿ ಚರಂಡಿಗಳು, ಆ ನೀರು ಫಿಲ್ಟರ್ ನೀರು ಬಂದು 10 ವರ್ಷ ಆಗಿದೆ. ಅದು ರೆಡಿ ಮಾಡಿಸ್ಬಿಟ್ಟು 10 ವರ್ಷದಿಂದ ಕಾಯಿನ್ಗಳು ಹಾಕಿದ್ರೂ ಆಗಲ್ಲ, ನೀರು ಫಿಲ್ಟರ್ನೂ ಆಗಲ್ಲ. ಹಿಡಿಯೋರು ಹಿಡಿತಾರೆ, ಇಲ್ಲ ಅಂದರೆ ಇಲ್ಲ. ಅದು ಬೇರೆ ಊರಿಗೆ ಹೋಗೋದು, ಹಿಡ್ಕೊಂಡು ಬರೋದು. ಬೇರೆ ಊರಲ್ಲೇ ನಿಮ್ಮೂರಲ್ಲೇ ನೀರಿಲ್ಲ, ನೀವು ಇಲ್ಲಿ ಏನಕ್ಕೆ ಬರ್ತೀರಾ ಅಂತ ಅವರು ಹೇಳ್ತಾರೆ. ಆಮೇಲೆ ನಾವು ಹೇಳಿದ್ರೆ ರೈಟ್ ಆ್ಯಂಗಲ್ ಕೊಡಿ, ಆ ಪಕ್ಕದಲ್ಲಿ ಕೊಡಿ ಅಂತ ನಮ್ಗೆ ಕೇಳ್ತಾರೆ. ಆ ಚರಂಡಿ ನೀರು, ಆ ಸೊಳ್ಳೆಗಳು, ಆ ಗಲೀಜು, ಒಂದೊಂದು ಮನೆ ಹತ್ರ ಒಂದೊಂದು 2 ಲೋಡ್ ಆಗುತ್ತದೆ. ಆಯ್ತಾ? ಸೊಳ್ಳೆಗಳು ಅಷ್ಟೇ, ಇದು ಗಲೀಜು ಅಷ್ಟೇ, ಚರಂಡಿ ಗಲೀಜುನು ಅಷ್ಟೇ. ಇನ್ನೊಂದು, ನಾವು ನೀರು ಬಿಡೋರು ಬಿಡ್ತೀವಲ್ಲ, ಅವ್ರಿಗೇನಾದರೂ ಮಾತಾಡಿದ್ರೆ ಪಿಡಿಒಗೆ ಹೋಗಿ ಹೇಳಿ ಅಂತ ಹೇಳ್ತಾರೆ. ಇವ್ರಿಗೆ ಬಂದು ಕೇಳಿದ್ರೆ ನಿಮ್ಮ ವಾಟರ್ ಮ್ಯಾನ್ ಕೇಳು ಅಂತ ಹೇಳ್ತಾರೆ. ವಾಟರ್ ಮ್ಯಾನ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅಂಥ ದೊಡ್ಡವರು ನಾವು ಅಲ್ಲ. ಆಯಿತಾ? ನಮಗೆ ಏನು ಬೇಕು ಸವಲತ್ತು ಏನೂ ಇಲ್ಲ. ಬೇಕಾದರೆ ನೀರು, ತೊಟ್ಟಿಗಳು, ಸಂಪುಗಳೆಲ್ಲ ನೀವು ಚೆಕ್ ಮಾಡಿ. ನಮಗೇನು ಸವಲತ್ತು ಬೇಕು. ಆ ಸೊಳ್ಳೆಗಳು ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಅದೂ ಇಲ್ಲ. ಹಾಸ್ಪಿಟ್ಲ್ಗೆ ಹೋದ್ರೂ ತಿಮ್ಸಂದ್ರಗೆ ಹೋದ್ರೆ ನಿಮ್ಮ ತಲಕಾಯಲಬೆಟ್ಟ ಪಂಚಾಯತಿ ಅಂತಾರೆ, ದಿಬ್ಬೂರಹಳ್ಳಿ ಹಾಸ್ಪಿಟ್ಲ್ಗೆ ಹೋದ್ರೆ ತಿಮ್ಸಂದ್ರ ಅಂತಾರೆ. ಈ ಥರ ಏನೂ ಇಲ್ಲ. ಆಮೇಲೆ ಅದರಲ್ಲಿ ಏನೇನೋ ಅವ್ರವ್ರ ಇಷ್ಟ ಪ್ರಕಾರ ಏನು ಅಂದರೆ ಒಂದು ಇಲ್ಲ, ಹಂಗೆ ಈ ಥರ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಅಧಿಕಾರಿಗಳಿಗೆ ಏನಂತ ಅಧಿಕಾರಿಗಳಿಗೆ ಹೇಳಿದ್ರೆ ಹೋಗ ಪತ್ರದಲ್ಲಿ ಬರ್ಕೊಡಿ ಅಂತ ಹೇಳ್ತಾರೆ. ನೀವಾಗ ಏನಂತ ಹೇಳಕ್ ಇಷ್ಟಪಡ್ತೀರಿ ಹೇಳಿ? ನಮ್ಗೆ ಅಧಿಕಾರಿಗಳಿಗೆ ನಮ್ಗೆ ಸವಲತ್ತಾಗಿ, ನಮ್ ನೀಟಾಗಿ ನಮ್ಮೂರಿಗೆ ಸವಲತ್ತು ಬೇಕು, ನೀರು ವ್ಯವಸ್ಥೆ ಬೇಕು. ಶಿಡ್ಲಘಟ್ಟ ತಾಲೂಕು ತಲಕಾಯಲಬೆಟ್ಟ ಪಂಚಾಯತಿ ಕರೇಪನಹಳ್ಳಿ ಗ್ರಾಮ. ನಮ್ಮೂರು ಗ್ರಾಮಸ್ಥರು ಪಂಚಾಯತಿಗೆ ಬಂದು ವಿನಂತಿ ಏನಂದರೆ, ಊರಿಗೆ ಸವಲತ್ತು ಯಾವುದೂ ಇಲ್ಲ. ಸವಲತ್ತು ಯಾವುದೂ ಇಲ್ಲ ಅಂದರೆ ನಮ್ಮೂರುಗಳು ಸರಿ ಇಲ್ಲ. ಅಧಿಕಾರಿ ಇಲ್ಲಿ ಬಂದು ಏನನ್ನ ಮಾತಾಡಿದ್ರೆ ಪಿಡಿಒ ಮಾತಾಡಿದ್ರೆ ನಾನು ನಮ್ಮೂರು ಕೇಳಿ ಅಂತಾರೆ. ನೀರು ಬಂದು 10 ದಿನ ಆಗಿದೆ, ನೀರು ವ್ಯವಸ್ಥೆ ಇಲ್ಲ, ಫಿಲ್ಟರ್ ವ್ಯವಸ್ಥೆ ಇಲ್ಲ. ಚರಂಡಿಗಳು ಬಂದು ಕ್ಲೀನ್ ಮಾಡಿ ಒಂದು 5 ವರ್ಷ 6 ವರ್ಷ ಆಗ್ತಾಯಿದೆ. ಒಂದೊಂದು ಮನೆ ಹತ್ರ ಬಂದು ಒಂದೊಂದು ಚರಂಡಿಗೆ ಬಂದು 10 ಲೋಡ್ ಚರಂಡಿ ವೇಸ್ಟು ಆಗಿದೆ. ಅಲ್ಲಿರೋ ಸೊಳ್ಳೆಗಳು, ಅಲ್ಲಿಂದ ಇರೋ ಗಲೀಜಿಗೆಲ್ಲ ಊರಲ್ಲಿ ಅನಾರೋಗ್ಯ ಆಗಿ ಹಾಸ್ಪಿಟಲ್ ಸೇರೋ ಪರಿಸ್ಥಿತಿ ಬಂದಿದೆ. ಕರೇಪನಹಳ್ಳಿ ಯಾವ ವ್ಯವಸ್ಥೆನೂ ಇಲ್ಲ. ಏನೇನು ವಾಟರ್ ಮ್ಯಾನ್ ಏನಾದ್ರು ನೀರು ಬಿಡೋ ಅಂತ ಕೇಳಿದ್ರೆ ನಿಮ್ಮ ಅಪ್ಪ ಹತ್ರ ಬೋರ್ವೆಲ್ ಹಾಕ್ಸ್ಕೋ, ನಿಮ್ಮ ಅಮ್ಮ ಹತ್ರ ಬೋರ್ವೆಲ್ ಹಾಕ್ಸ್ಕೋ ಅಂತ ಮಾತಾಡೋದು, ಔಷಧದಿಂದ ಮಾತಾಡೋದು. ಮತ್ತು ಇನ್ನೊಂದು ಹೆಂಗಸ್ನ ಏನಾದ್ರು ಮಾತಾಡೋದು ಲೇಗಿ ಅಂತ ಮಾತಾಡೋದು, ಬೇರೆ ಕೆಟ್ಟ ಬೈಗಳಿಂದ ಮಾತಾಡೋದು. ಇಷ್ಟೊತ್ತು ಎಲ್ಗೋಗಿದ್ದೆ ನೀನು, ಯಾವನ ಹತ್ರ ನಾನು ಹೋಗಿದ್ದ ಅಂತ ಏನಿದೆ ಯಾವ್ಯಾವ ಕೆಟ್ಟ ಮಾತುಗಳು ಅಂತ ಬೈಯೋದು. ಅಂಥ ವಾಟರ್ ಮ್ಯಾನ ನಮ್ಮೂರಿಗೆ ಬೇಡ. ಬೇರೆ ಕಡೆ ಶಿಫ್ಟ್ ಮಾಡಿ ಬೇರೆಯವ್ರನ್ನ ನಮ್ಮೂರಿಗೆ ಹಾಕೋಕ್ಕೆ ವಿನಂತಿಯನ್ನು ಪಿಡಿಒ ಹತ್ರ ಕೇಳ್ಕೊತಾ ಇದ್ವಿ. ಇಲ್ಲಿಗೆ ಬಂದು ಪಂಚಾಯತ್ ಹತ್ರ ಕೇಳ್ಕೊಂಡ್ರೆ ಇವ್ರ ಹತ್ರ ರೆಸ್ಪಾನ್ಸ್ ಏನೂ ಇಲ್ಲ. ಈ ನಮಗೆ ವೇಸ್ಟ್ ಆಗಿ
ತಲಕಾಲಪೇಟೆ ಪಂಚಾಯತಿ ಸಿಕ್ಕಿರೋದು ನಮ್ಮ ದುರದೃಷ್ಟ. ನಮಗೆ ಯಾವ ಸವಲತ್ತು ಕೊಡ್ತಾ ಇಲ್ಲ. 10 ವರ್ಷ ಆಗಿದೆ, ಊರಿಗೆ ಯಾವ ಚರಂಡಿನೂ ಇಲ್ಲ, ಯಾವ ಬಜಾರೂ ಇಲ್ಲ. ಊರಲ್ಲಿ ಬಂದು ನೋಡಿ ಬಜಾರುಗಳು ಹೆಂಗೈತೆ ಅಂತ ಇದೇ ರೆಸ್ಪಾನ್ಸೇ ಇಲ್ಲ. ಇಲ್ಲಿಗೆ ಬರೋದೆಲ್ಲ ಗೌರ್ಮೆಂಟ್ ಹೈಕಮಾಂಡಿಂದ ಬರೋದೆಲ್ಲ ಇಲ್ಲಿ ಹಂಚ್ಕೊಂಡು ಇವ್ರು ಮಾತ್ರ ಮಜಾ ಮಾಡ್ಕೊತಾ ಇದ್ದಾರೆ. ಊರ ಸವಲತ್ತು ಯಾವುದೂ ಇಲ್ಲ.